ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಈ ದಿನ ಗೋಚಾರದಲ್ಲಿ, ಈ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 10ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇರುವಂಥ ದಿನ. ಇದು ಅಂದರೆ ಈ ಸಪ್ತಮಿ ತಿಥಿ ಈ ದಿನ ರಾತ್ರಿ 12:03 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಸಂಜೆ 5:39 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಮಧ್ಯಾಹ್ನ 12:43 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ಬೆಳಿಗ್ಗೆ 8:20 ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:04 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 2:04 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:34 ಬೆಳಿಗ್ಗೆ 11:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:59 ಬೆಳಿಗ್ಗೆ 9:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:25 ಬೆಳಿಗ್ಗೆ 9:13 ಅಮೃತ ಕಾಲದ ಸಮಯ. ಇನ್ನು ಈ ಚಗೋರ್ದಿಯಾದಂತೆ ಈ ದಿನ ಲಾಭ ತರುವಂಥ ಒಂದು ಸಮಯ ಅಂತ ಹೇಳಿದ್ರೆ ಅದು ಈ ದಿನ ಬೆಳಿಗ್ಗೆ 11:08 ಮಧ್ಯಾಹ್ನ 12:37 ತುಂಬ ಅನುಕೂಲತೆಗಳಿರುವಂಥ ಸಮಯ ಇದು. ವ್ಯಾಪಾರಸ್ಥರು ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಲಿಕ್ಕೆ, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ, ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡೋದಕ್ಕೆ ಕೂಡ ತುಂಬ ಅನುಕೂಲತೆ ಇರುವಂಥ ಸಮಯ, ಲಾಭದ ಸಮಯ ಇದು. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:32 ಸೂರ್ಯಾಸ್ತ ಸಂಜೆ 6:28. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಜಮೀನನ್ನು ಖರೀದಿ ಮಾಡುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇಲ್ಲ ನಿಮ್ಮ ಸೈಟನ್ನಾಗಲಿ ಜಮೀನನ್ನಾಗಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ, ಅಥವಾ ಈ ಜಮೀನಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಬೋರ್ವೆಲ್ ತೆಗೆಸುವಂಥದ್ದಾಗಲಿ ಅಥವಾ ಬೇರೆ ಇನ್ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲತೆ ಇರುವಂಥ ದಿನ ಇದು. ಹಾಗೆ ಕುಜ ಸಾಹಸಕ್ಕೆ ಮತ್ತು ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ
ಈ ದಿನ ಯಾರು ಸಾಹಸದ ಕೆಲಸವನ್ನು ಮಾಡ್ತಾರೆ, ಯಾರು ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅಂದರೆ ನಿಮ್ಮ ಸ್ಪರ್ಧೆಗಳಲ್ಲಿ ನೀವು ಜಯ ಗಳಿಸಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಂಡ್ರೆ ನೀವು ಜಯಶೀಲರಾಗ್ತೀರಿ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ಅದೇ ಕುಜ ಅಹಂಕಾರಕ್ಕೆ ಮತ್ತು ಆಕ್ರಮಣ ಮಾಡುವಂಥ ಒಂದು ಬುದ್ಧಿ ಅಂದರೆ ಅಗ್ರೆಸಿವ್ ನೇಚರ್ ಇದಕ್ಕೂ ಕೂಡ ಕಾರಕ. ಹಾಗಾಗಿ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನೀವೇನಾದರೂ ಸ್ವಲ್ಪ ಅಹಮ್ಮನ್ನು ತೋರಿಸಿದ್ರೆ ಅಥವಾ ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದೇ ರೀತಿಯ ವರ್ತನೆ ಅನ್ನುವಂಥದ್ದು ಇದ್ದರೆ ಅಲ್ಲಿ ನಿಮಗೆ ಸ್ವಲ್ಪ ದೋಷಾರೋಪಣೆಗಳು ಬರುತ್ತೆ. ಜೊತೆಗೆ ಒಂದು ಶಿಸ್ತಿನ ಕ್ರಮವನ್ನು ಕೂಡ ಎದುರಿಸಬೇಕಾಗತ್ತೆ. ಜಾಗ್ರತೆ. ಹಾಗಾಗಿ ಕುಜನಿಂದ ಈ ದಿನ ಬಹಳ ವಿಶೇಷವಾದಂತಹ, ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ ಬಹಳ ವಿಶೇಷವಾಗಿ ನಿಮಗೆ ಒಲಿದು ಬರುವಂಥದ್ದು ಇದೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುಹೋರದಲ್ಲಿ ಆರಂಭ ಮಾಡಿಬಿಟ್ರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 45 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 36 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 34 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 27 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಶನಿ ಹೋರ ಬಹಳ ನಿಧಾನವಾಗಿ ಚಲಿಸುವಂಥದ್ದು. ಹಾಗಾಗಿ ನೀವು ಶನಿ ಹೋರದಲ್ಲಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ಬೇಗ ಪ್ರಾರಂಭ ಆಗಲ್ಲ, ಬೇಗ ಫಲಿತಾಂಶವನ್ನು ಕೂಡ ಕೊಡಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾಗಿರುವಂಥ ವಿಚಾರಗಳನ್ನು, ಚಟುವಟಿಕೆಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 37 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 36 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 26 ನಿಮಿಷದಿಂದ ರಾತ್ರಿ 7 ಗಂಟೆ 27 ನಿಮಿಷದವರೆಗೆ. ಇನ್ನು ಮಧ್ಯರಾತ್ರಿ 1 ಗಂಟೆ 37 ನಿಮಿಷದಿಂದ ರಾತ್ರಿ 2 ಗಂಟೆ 38 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಹೈಲಿ ಬೆನಿಫಿಷಿಯಲ್ ಆಗಿರುವಂಥ ಒಂದು ಹೋರ ಇದು, ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ. ಹಾಗಾಗಿ ರಾಜಕಾರಣಿಗಳು ನಿಮ್ಮ ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಅತ್ಯುತ್ತಮವಾದಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರಾದ ಸಮಯ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ, ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ನೀವು ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 42 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 32 ನಿಮಿಷದಿಂದ ಅಪರಾಹ್ನ 3 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 30 ನಿಮಿಷದಿಂದ ರಾತ್ರಿ 10 ಗಂಟೆ 32 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತೀರಿ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರದಲ್ಲಿ ಸ್ವಲ್ಪ ಅನಾನುಕೂಲ ಇದೆ, ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ನೌಕರರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಚಂದ್ರಹೋರದ ಸಂದರ್ಭದಲ್ಲಿ. ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂತೆ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ಯಾವುದೇ ರೀತಿಯ ದಿಢೀರ್ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ಮನಸ್ಸು ಹೇಳಿದಂತೆ ಕೇಳಬೇಡಿ, ಹೃದಯ ಹೇಳಿದಂತೆ ಕೇಳಬೇಕು ಈ ದಿನ. ಇದನ್ನು ಮಾತ್ರ ಬಹಳ ಜಾಗ್ರತೆಯಿಂದ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಚಂದ್ರಹೋರಾದಲ್ಲಿ ಮನಸ್ಸಿಗೆ ಬಂದಂಥ ವಿಚಾರಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 37 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 27 ನಿಮಿಷದಿಂದ ಸಂಜೆ 6 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 35 ನಿಮಿಷದಿಂದ ರಾತ್ರಿ 1 ಗಂಟೆ 37 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು
ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದಿದೆ, ಯಾವ ಕೆಲಸಕ್ಕೆ ಸೂಕ್ತ ಆಗಿದೆ, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿಬಿಡಿ. ಯಾಕೆಂದರೆ ಶುಭ ಮುಹೂರ್ತದಲ್ಲಿ ಆರಂಭ ಆಗುವಂಥ ಕೆಲಸ ನಿಮಗೆ ಯಶಸ್ಸನ್ನು ತರುತ್ತೆ. ಎ ಗುಡ್ ಬಿಗಿನಿಂಗ್ ಈಸ್ ಆಫ್ ಡನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಒಳ್ಳೆಯ ಸಮಯದಲ್ಲಿ ಆರಂಭ ಆಗುವಂಥ ಕೆಲಸ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ನಿಮಗೆ ತಂದು ಕೊಡುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಮಾರ್ಚ್ 19ನೇ ತಾರೀಕಿನಿಂದ ಹೊಸ ಸಂವತ್ಸರ ಆರಂಭ ಆಗ್ತಾ ಇದೆ. ಯುಗಾದಿ ಹಬ್ಬ ಆ ದಿನದಿಂದ ಆರಂಭ ಆಗುವಂಥದ್ದು. ಹಾಗಾಗಿ ಇಲ್ಲಿ ಹೊಸ ಸಂವತ್ಸರದ ಹೆಸರು ಶ್ರೀ ಪರಾಭವ ನಾಮ ಸಂವತ್ಸರ ಅಂತ ಹೇಳಿ. ಇಲ್ಲಿ ಪರಾಭವ ಅಂತ ಹೇಳಿದ್ರೆ ಸೋಲಿಗೆ ಸಂಬಂಧಪಟ್ಟಂತಹ ಪದ ಇದು, ಹಿನ್ನಡೆಗೆ ಸಂಬಂಧಪಟ್ಟಂತಹ ಪದ ಇದು. ಹಾಗಾಗಿ ಈ ಸಂವತ್ಸರದಲ್ಲಿ ಕೆಲವರಿಗೆ ಅನುಕೂಲತೆಗಳಾಗ್ತಾ ಇದ್ರೆ ಕೆಲವರಿಗೆ ಅನಾನುಕೂಲತೆಗಳು ಜಾಸ್ತಿ ಇರುತ್ತೆ. ಎಲ್ಲ ರಾಶಿಯವರಿಗೂ ಕೂಡ ಈ ವರ್ಷದ ಫಲಾಫಲಗಳನ್ನು ನಾವು ಗುರು ಮತ್ತೆ ಶನಿ ಹಾಗೆ ರಾಹುಕೇತುಗಳ ಗೋಚಾರ ಫಲದಂತೆ ನಿಷ್ಕರ್ಷೆ ಮಾಡಿ ತಿಳಿಸುವಂತಹ ಸಂದರ್ಭದಲ್ಲಿ ಕೆಲವಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳೋಣ. ಒಟ್ಟಾರೆ ಈ ಪರಾಭವ ನಾಮ ಸಂವತ್ಸರ ಮಾರ್ಚ್ 19ನೇ ತಾರೀಕು 2026ರಂದು ಆರಂಭ ಆಗಿ 2027ರ ಏಪ್ರಿಲ್ 6ನೇ ತಾರೀಕಿನವರೆಗೆ ಇರುವಂಥದ್ದು. ಈ ವರ್ಷದಲ್ಲಿ ಈ ಹೊಸ ಸಂವತ್ಸರದ ಮೊದಲನೇ ದಿನ ಆರಂಭ ಆಗುವಂಥದ್ದು ಗುರುವಾರದ ದಿನ. ಹಾಗಾಗಿನೇ ಈ ಸಂವತ್ಸರಕ್ಕೆ ಗುರು ರಾಜನಾಗಿರ್ತಾನೆ. ಸಂವತ್ಸರದ ಅಧಿಪತಿ ಯಾರು ಅಂತ ಹೇಳಿದ್ರೆ ಗುರು. ಮತ್ತೆ ಈ ಸಂವತ್ಸರಕ್ಕೆ ಮಂತ್ರಿ ಕುಜ ಆಗಿರ್ತಾನೆ. ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪತಿ ಚಂದ್ರ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ರವಿ, ನೀರಸಾಧಿಪತಿ ಗುರು ಮತ್ತೆ ಪಶುನಾಯಕ ಕೃಷ್ಣ ಪರಮಾತ್ಮ ಆಗಿರ್ತಾನೆ. ಹಾಗಾಗಿ ಈ ಪರಾಭವ ನಾಮ ಸಂವತ್ಸರದ ಒಂದು ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಗುರು ರಾಜಸ್ಥಾನದಲ್ಲಿ ಇರೋದ್ರಿಂದ, ನಾಯಕತ್ವವನ್ನು ವಹಿಸಿರೋದ್ರಿಂದ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಗುರುಸ್ಥಾನದಲ್ಲಿರುವಂಥವರು ಈ ವರ್ಷದಲ್ಲಿ ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡುವಂಥ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಾರೆ. ಹಾಗೆ ನ್ಯಾಯ ಪರಿಪಾಲನೆ ಮಾಡುವಂಥವರು ಕೂಡ. ಹಾಗಾಗಿ ಅತ್ಯುತ್ತಮವಾದಂತಹ ರಾಮರಾಜ್ಯದ ಪರಿಕಲ್ಪನೆಯನ್ನ ಈ ಗುರು ಹೊಂದಿರೋದ್ರಿಂದ ರಾಜರುಗಳಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ನ್ಯಾಯದಿಂದ ಪರಿಪಾಲನೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿರ್ತಾರೆ. ಪ್ರಜೆಗಳು ಆರೋಗ್ಯದಿಂದಿರ್ತಾರೆ ಅನ್ನುವಂಥ ಒಂದು ಫಲವನ್ನ ಈ ಸಂವತ್ಸರದಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಕುಜ ಮಂತ್ರಿಯಾಗಿರೋದ್ರಿಂದ ಸ್ವಲ್ಪ ಅಗ್ನಿ ಭಯಗಳು ಜಾಸ್ತಿ ಇರುತ್ತೆ. ಹಾಗೆ ಯುದ್ಧ, ಕದನ, ಕಾದಾಟ, ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಅದು ದೇಶಗಳ ಮಧ್ಯೆ ಇರ್ಬೋದು, ಸಮಾಜಗಳ ಮಧ್ಯೆ ಇರ್ಬೋದು, ಕುಟುಂಬದಲ್ಲೇ ಇರ್ಬೋದು, ಒಂದು ಮನೆಯಲ್ಲೇ ಇಂತಹ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ಬರಬಹುದು. ಹಾಗಾಗಿ ಕುಜ ಮಂತ್ರಿಯಾಗಿರೋದ್ರಿಂದ ಇಲ್ಲಿ ತಮ್ಮ ಒಂದು ಮಂಡುತನದ ಪ್ರದರ್ಶನವನ್ನು ಮಾಡುವಂತಹ ಸಾಧ್ಯತೆಗಳು ಈ ವರ್ಷ ಜಾಸ್ತಿ ಇರುತ್ತೆ. ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಇಲ್ಲಿ ಸುಂಟರ ಗಾಳಿಯ ಬಡಿತ ಜಾಸ್ತಿ ಇರುತ್ತೆ, ಅಗ್ನಿ ಭಯ ಇರುತ್ತೆ, ರೋಗ ಪೀಡೆ ಜಾಸ್ತಿ ಇರುತ್ತೆ ಈ ವರ್ಷದಲ್ಲಿ. ಇನ್ನು ಚಂದ್ರ ಸೇನಾಧಿಪತ್ಯವನ್ನು ವಹಿಸಿಕೊಂಡಿರೋದ್ರಿಂದ ಧಾನ್ಯಗಳಿಗೆ ಬೆಲೆ ಕಡಿಮೆ ಆಗುತ್ತೆ, ಜನರು ಸುಖದಿಂದ ಇರ್ತಾರೆ. ಹಾಗೆ ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತೆ ಅನ್ನುವಂಥ ಒಂದು ಕ್ಷೀರ ಉತ್ಪಾದನೆ ಹೆಚ್ಚಾಗತ್ತೆ ಅನ್ನುವಂಥ ಒಂದು ವಿಶ್ಲೇಷಣೆ ಇದೆ. ಹಾಗಾಗಿ ಮೋಡಗಳು ಕೂಡ ಚೆನ್ನಾಗಿ ವರ್ಷಿಸುತ್ತವೆ ಕೆಲವು ಭಾಗಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಇನ್ನು ಸಸ್ಯಾಧಿಪತ್ಯವನ್ನು ವಹಿಸಿಕೊಂಡಿರುವಂಥವನು ಶುಕ್ರ. ಹಾಗಾಗಿ ಇಲ್ಲಿ ಫಸಲುಗಳು ಚೆನ್ನಾಗಿ ಆಗತ್ತೆ ಈ ವರ್ಷದಲ್ಲಿ. ಹಾಗೆ ಈ ಬೂದು ಮಣ್ಣು ಏನಿದೆ ಅಲ್ಲಿ ವಿಶೇಷವಾಗಿ ಫಲಗಳು ಹೆಚ್ಚಾಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಧಾನ್ಯಾಧಿಪತಿ ಬುಧ ಆಗಿರೋದ್ರಿಂದ ಇಲ್ಲಿ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಗಾಳಿಯ ಬಡಿತ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಮಳೆ ಕಡಿಮೆ ಆಗುತ್ತೆ ಕೆಲವು ಪ್ರದೇಶಗಳಲ್ಲಿ ಕ್ಷಾಮದ ಭೀತಿ ಕೂಡ ಉಂಟಾಗುತ್ತೆ. ಆಹಾರ ಪದಾರ್ಥಗಳು ಹೆಚ್ಚಾಗಿ ಬೆಳೆದ್ರೂ ಕೂಡ ಕೆಲವರಿಗೆ ಅದು ಸಿಕ್ಕಲ್ಲ, ಕೊರತೆಯಲ್ಲೇ ಅವರು ಇರಬೇಕಾಗತ್ತೆ. ಇನ್ನು ಚಂದ್ರ ಅರ್ಘ್ಯಾಧಿಪತಿ ಆಗಿರೋದ್ರಿಂದ ಸಸ್ಯ ವೃದ್ಧಿ ಉಂಟಾಗುತ್ತೆ. ಪದಾರ್ಥಗಳಿಗೆ ಅದರಲ್ಲೂ
ದಿನನಿತ್ಯದ ಪದಾರ್ಥಗಳಿಗೆ ಬೆಲೆ ಕಡಿಮೆ ಆಗುತ್ತೆ, ಯಾಕೆಂದರೆ ಉತ್ಪನ್ನ ಜಾಸ್ತಿ ಆಗುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಚಂದ್ರನೇ ಮೇಘಾಧಿಪತಿ ಆಗಿರೋದ್ರಿಂದ ಸುವೃಷ್ಟಿ ಉಂಟಾಗುತ್ತೆ, ಮಳೆ ಬೆಳೆಗಳು ಚೆನ್ನಾಗಾಗುತ್ತೆ, ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡೋದ್ರಿಂದ ಕ್ಷೀರಕ್ರಾಂತಿ ಉಂಟಾಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ರವಿ ರಸಾಧಿಪತಿ ಆಗಿರೋದ್ರಿಂದ ಇಲ್ಲಿ ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳು, ಹರಳು ಇತ್ಯಾದಿ ರಸವಸ್ತುಗಳು ವಿಶೇಷವಾಗಿ ಸಿಕ್ಕತ್ತೆ. ಇವುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರ. ಇನ್ನು ನೀರಸಾಧಿಪತ್ಯವನ್ನು ವಹಿಸಿಕೊಂಡಿರುವಂಥ ಗುರು ಹಳದಿ ಬಣ್ಣದ ಪದಾರ್ಥಗಳಿಗೆ, ವಸ್ತುಗಳಿಗೆ ಮತ್ತೆ ಬೆಲೆ ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ಬಂಗಾರದ ಬೆಲೆ ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇದೆ ಈ ಸಂವತ್ಸರದಲ್ಲಿ. ಇನ್ನು ಪಶು ನಾಯಕತ್ವವನ್ನು ವಹಿಸಿಕೊಂಡಿರುವಂಥವನು ಕೃಷ್ಣ. ಹಾಗಾಗಿ ಪಶುಗಳಿಗೆ ವೃದ್ಧಿ ಉಂಟಾಗುತ್ತೆ, ಸುಭಿಕ್ಷ ಇರುತ್ತೆ. ಯಾರು ಪಶುಗಳನ್ನು, ಹಸುಗಳನ್ನು ಸಾಕಿ ಹಾಲನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಉತ್ತಮವಾದಂಥ ಬೆಲೆ ಸಿಕ್ಕತ್ತೆ. ಹಾಗೆ ಪಶುಗಳಿಗೆ ಹೇರಳವಾಗಿ ಮೇವು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ಒಂದು ಸಂವತ್ಸರದಲ್ಲಿ ಪಶುಗಳು, ಪಕ್ಷಿಗಳು ಬಹಳ ಅನುಕೂಲಕರವಾದಂಥ ಸ್ಥಿತಿಯಲ್ಲಿ ಇರ್ತಾರೆ. ಇನ್ನು ಈ ವರ್ಷದಲ್ಲಿ ಆದಾಯ ವ್ಯಯಾದಿಗಳು ಎಷ್ಟಿದೆ ಅನ್ನುವಂಥ ವಿಚಾರವನ್ನು ನೋಡಬೇಕು. ಯಾಕೆಂದರೆ ನಾವು ಬಹಳ ಮುಖ್ಯವಾಗಿ ಮಾಡುವಂತಹ ಕೆಲಸ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲವೂ ಕೂಡ ಆದಾಯ ಬರಲಿ ಅಂತ ಹೇಳಿ ಆದಷ್ಟು ಖರ್ಚು ಕಡಿಮೆ ಆಗಲಿ, ಸ್ವಲ್ಪ ಉಳಿತಾಯ ಮಾಡಿ ನಾಳಿನ ಭವಿಷ್ಯಕ್ಕಾಗಿ ಏನಾದರೂ ಒಂದು ಇಡುಗಂಟನ್ನು ಮಾಡಿಡೋಣ ಅನ್ನುವಂಥ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಹಾಗಾಗಿ ಈ ಸಂವತ್ಸರದಲ್ಲಿ ಈ ಆದಾಯ ವ್ಯಯಾದಿಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ 11 ಇದ್ದರೆ ವ್ಯಯ 5 ಇರುತ್ತೆ. ಇನ್ನು ಇವರಿಗೆ ಸುಖ 6 ಮತ್ತು ದುಃಖ 3 ಇರುವಂಥದ್ದು ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ. ಆದರೆ ಈ ಆರೋಗ್ಯದ ವಿಚಾರದಲ್ಲಿ ಬಂದರೆ ಇವರಿಗೆ ಆರೋಗ್ಯ 0, ಅನಾರೋಗ್ಯ 4 ಇರುತ್ತೆ. ಹಾಗಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ಆರೋಗ್ಯದ ಕಡೆ ತುಂಬ ಗಮನ ಹರಿಸಬೇಕಾಗತ್ತೆ. ಆದಾಯ ಚೆನ್ನಾಗಿದೆ ಅಂತ ಹೇಳಿ ಬರೀ ದುಡಿಮೆಯಲ್ಲೇ ತೊಡಗಿಸ್ಕೊಳ್ಳುವಂಥದ್ದಲ್ಲ, ಅದರ ಜೊತೆಗೆ ವಿಶ್ರಾಂತಿ, ಒತ್ತಡರಹಿತವಾದಂಥ ಬದುಕು, ಪೌಷ್ಟಿಕವಾದಂಥ ಆಹಾರ, ಮಾನಸಿಕ ಸಮತೋಲನ ಇದನ್ನೆಲ್ಲ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು ವೃಷಭ ಮತ್ತು ತುಲಾ ರಾಶಿ, ಯಾಕೆ ಈ 2 ರಾಶಿಗಳಿದೆ ಅಂತ ಹೇಳಿದ್ರೆ, ಈ ರಾಶಿಗಳ ಅಧಿಪತಿ ಒಬ್ಬರೇ ಆಗಿರ್ತಾರೆ. ಉದಾಹರಣೆಗೆ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಕುಜ ಅಧಿಪತ್ಯವನ್ನು ವಹಿಸಿಕೊಂಡ್ರೆ, ವೃಷಭ ಮತ್ತು ತುಲಾ ರಾಶಿಯವರಿಗೆ ಶುಕ್ರ ಅಧಿಪತಿ. ಹಾಗಾಗಿ ಈ ವೃಷಭ ಮತ್ತು ತುಲಾ ರಾಶಿಯವರಿಗೆ ಈ ವರ್ಷದ ಆದಾಯ 5 ಇದ್ದರೆ ವ್ಯಯ 14 ಇರುತ್ತೆ. ಇನ್ನು ಆರೋಗ್ಯ 4 ಇದ್ದರೆ ಅನಾರೋಗ್ಯ 5 ಇರುವಂಥದ್ದು. ಇನ್ನು ಸುಖ 6, ದುಃಖ 3 ಇರುತ್ತೆ ವೃಷಭ ಮತ್ತು ತುಲಾ ರಾಶಿಯವರಿಗೆ. ಇನ್ನು ಮಿಥುನ ಮತ್ತು ಕನ್ಯಾ ಈ ರಾಶಿಗಳಿಗೆ ಅಧಿಪತಿ ಬುಧ. ಹಾಗಾಗಿ ಇವರಿಗೆ ಆದಾಯ 8 ಇದ್ದರೆ ಈ ವರ್ಷ ವ್ಯಯ 11 ಆಗಿಬಿಡುತ್ತೆ. ಇನ್ನು ಆರೋಗ್ಯ 6, ಅನಾರೋಗ್ಯ 6, 2 ಸಮ ಇರುವಂಥದ್ದು. ಇನ್ನು ಇವರಿಗೆ ಸುಖ 6, ದುಃಖ 3 ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 8 ಇದ್ದರೆ ವ್ಯಯ 2. ಹಾಗಾಗಿ ಅತ್ಯುತ್ತಮವಾದಂತಹ ಆದಾಯವನ್ನು ಗಳಿಸುವಂಥವರು ಕರ್ಕಾಟಕ ರಾಶಿಯವರು. ಜೊತೆಗೆ ತುಂಬ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಇರುತ್ತೆ. ಸ್ಥಿರಾಸ್ತಿ, ಒಡವೆ, ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಈ ವರ್ಷ ಇವರಿಗೆ ಬಹಳ ಚೆನ್ನಾಗಿದೆ. ಹಾಗೆ ಆರೋಗ್ಯ ಕೂಡ ಇವರಿಗೆ 3, ಅನಾರೋಗ್ಯ 2 ಇರುವಂಥದ್ದು. ಇನ್ನು ಸುಖ 6, ದುಃಖ 3 ಇರುತ್ತೆ. ಹಾಗೆ ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 5, ವ್ಯಯ 5. ಹಾಗೆ ಆರೋಗ್ಯ 1, ಅನಾರೋಗ್ಯ ಕೂಡ 1. ಹಾಗೆ ಇವರಿಗೆ ಸುಖ 6 ಮತ್ತು ದುಃಖ 3 ಇರುತ್ತೆ. ಹಾಗೆ ಧನುಸ್ಸು ಮತ್ತು ಮೀನರಾಶಿ ಈ ರಾಶಿಗಳ ಅಧಿಪತಿ ಗುರು. ಹಾಗಾಗಿ ಈ ವರ್ಷದಲ್ಲಿ ಗುರು ಅಧಿಪತ್ಯವನ್ನು ಹೊಂದಿರೋದ್ರಿಂದ ಇವರಿಗೆ ಆದಾಯ 14 ಇರುತ್ತೆ, ವ್ಯಯ 11 ಇರುತ್ತೆ. ಇನ್ನು ಆರೋಗ್ಯ 5 ಇದ್ದರೆ ಅನಾರೋಗ್ಯ 2 ಇರುತ್ತೆ. ಇನ್ನು ಸುಖ 6, ದುಃಖ 3. ಹಾಗಾಗಿ ಈ ವರ್ಷದಲ್ಲಿ ಧನಸ್ಸು ಮತ್ತು ಮೀನರಾಶಿಯವರು ತುಂಬ ಸುಭಿಕ್ಷದ, ಸೌಲಭ್ಯದ, ಸಮೃದ್ಧಿಯ ಜೀವನವನ್ನು ನಡೆಸುವಂಥ ಸಾಧ್ಯತೆಗಳು ಇರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ. ಇನ್ನು ಮಕರ ಮತ್ತು ಕುಂಭರಾಶಿ ಈ 2 ರಾಶಿಯವರಿಗೆ ಅಧಿಪತಿ ಶನಿ. ಹಾಗಾಗಿನೇ ಇಲ್ಲಿ
ಕುಂಭರಾಶಿಗೆ ಈಗಾಗಲೇ 7.5 ಶನಿ ನಡೀತಾ ಇದೆ. ಮೀನರಾಶಿ ಮತ್ತೆ ಮೇಷರಾಶಿಯವರೆಗೂ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಈ ವರ್ಷದಲ್ಲಿ ಮಕರ ಮತ್ತೆ ಕುಂಭರಾಶಿಯವರಿಗೆ ಆದಾಯ 2 ಇದ್ರೆ ವ್ಯಯ 8 ಆಗ್ಬಿಡುತ್ತೆ. ಸಾಲ ಸೋಲ ಮಾಡುವಂತಹ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಆರೋಗ್ಯ 6, ಅನಾರೋಗ್ಯ 4 ಇದೆ. ಹಾಗೆ ಸುಖ 6, ದುಃಖ 3 ಇರುವಂಥದ್ದು. ಇದು ಈ ವರ್ಷದಲ್ಲಿ ಇರುವಂಥ ಆದಾಯ ವ್ಯಯಾದಿಗಳ ಒಂದು ಅಂಕಿಅಂಶ. ಈ ರಾಶಿಗಳವರು ಈ ವರ್ಷದ ಗೋಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ಮನೆಯನ್ನ ಹಾದು ಹೋಗ್ತಾ ಇದೆ, ಹಾಗೆ ನಿಮಗೆ ಗುರುಬಲ ಇದೆಯೇ, ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತಾ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಅನುಕೂಲಕರವಾಗಿ ನಡೆಯುತ್ತಾ, ಇಂಥ ವಿಚಾರಗಳನ್ನು ಕೂಡ ನಾವು ಪ್ರಸಾರ ಮಾಡುವಂತಹ ವಿಶೇಷ ಕಾರ್ಯಕ್ರಮಗಳಲ್ಲಿ ನೀವು ಕೇಳಿಸ್ಕೊಳ್ತಾ ಇರಿ. ಜೊತೆಗೆ ಸಂಬಂಧಿತವಾದಂತಹ ಪರಿಹಾರ ಮಾರ್ಗಗಳನ್ನು ಕೂಡ ನೀವು ಅನುಸರಣೆ ಮಾಡುವಂಥದ್ದು ಉತ್ತಮ. ಏಕೆಂದರೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದಂಥ ಹಣ ನಿಮಗೆ ಸದ್ವಿನಿಯೋಗ ಆಗಬೇಕು, ನಿಮ್ಮ ಕುಟುಂಬಕ್ಕೆ ಅದು ಉಳಿಬೇಕು. ಅದಕ್ಕಾಗಿಯೇ ಈ ಪರಿಹಾರ ಕ್ರಮಗಳನ್ನು ಕೂಡ ನೀವು ಅನುಸರಣೆ ಮಾಡಿ ನಿಮ್ಮ ಬದುಕನ್ನು ಸಮೃದ್ಧಿಯ ಬದುಕನ್ನಾಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಹಾಗಾಗಿ ಈ ದಿನದಲ್ಲಿ ನಾವು ಮುಂದೆ ಬರುವಂತಹ ಈ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು ಹೇಗಿದೆ, ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸಿದ್ದೇವೆ. ಇನ್ನು ನಾಳೆಯಿಂದ ನಾವು ಮುಂದೆ ಬರುವಂತಹ ಸಂವತ್ಸರದ ಬಗ್ಗೆನೇ ಕೆಲವಷ್ಟು ಮಾಹಿತಿಗಳನ್ನು ನೋಡೋಣ. ಹಾಗೆ 12 ರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಈ ಯುಗಾದಿಯ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಒಂದೊಂದಾಗಿ ಬಹಳ ವಿವರವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ನೀವು ನಿಮ್ಮ ಒಂದು ರಾಶಿ ಭವಿಷ್ಯವನ್ನಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರ ರಾಶಿ ಭವಿಷ್ಯವನ್ನಾಗಲಿ ಅದನ್ನು ಸರಿಯಾಗಿ ಕೇಳಿಸ್ಕೊಂಡು ಅದರಂತೆ ನೀವು ನಿಮ್ಮ ಕಾರ್ಯ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯವಾಗಿದೆ. ಹಿಂದಿನ ವರ್ಷದಲ್ಲಿ ಆಗಿರುವಂಥ ಸೋಲಿರ್ಬೋದು, ಅನ್ಯಾಯ ಇರ್ಬೋದು, ಅಥವಾ ಯಾವುದೇ ನಷ್ಟಗಳಿರ್ಬೋದು, ಅನಾರೋಗ್ಯ ಇರ್ಬೋದು, ಇದೆಲ್ಲವನ್ನು ಮರೆತು ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಡಿ. ಏಕೆಂದರೆ ಈ ಜೀವನ ಅನ್ನುವಂಥದ್ದೇ ನಿರಂತರವಾಗಿ ಏರುಪೇರುಗಳಿಂದ ಕೂಡಿರುವಂಥದ್ದು. ಹಾಗಾಗಿ ಕಳೆದ ವರ್ಷ ಆಗಿರುವಂಥ ಕೆಲವೊಂದು ಘಟನೆಗಳು ಈ ವರ್ಷ ಮರುಕಳಿಸಬಾರ್ದು. ಅದು ಆಗದಂತೆ ತಡೆಯುವಂಥ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳಿರುವಂಥದ್ದು ಈ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ಇಟ್ಕೊಳ್ಳಿ. ಜೊತೆಗೆ ನಮ್ಮ ಸಂಪ್ರದಾಯದಂತೆಯೇ ನಾವು ಕೆಲವೊಂದು ಕಾರ್ಯಗಳನ್ನು ಮನೆಯಲ್ಲಿ ಮಾಡಬೇಕಾಗತ್ತೆ. ಪೂಜೆಯ ಪುನಸ್ಕಾರಗಳಿರ್ಬೋದು, ಹೋಮ ಹವನಾದಿಗಳಿರ್ಬೋದು, ಉತ್ಸವ ರಥೋತ್ಸವಗಳಿರ್ಬೋದು, ಇದರಲ್ಲಿ ನಾವು ಭಾಗವಹಿಸುವಂಥದ್ದು, ಇದರಲ್ಲಿ ನಾವು ತೊಡಗಿಸ್ಕೊಳ್ಳುವಂಥದ್ದನ್ನು ಮಾಡಲೇಬೇಕಾಗತ್ತೆ. ಕೆಲವರು ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದೀರಿ. ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, ದುಸ್ಥಾನದಲ್ಲಿ ಚಂದ್ರ, ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಉದ್ಯೋಗಕ್ಕಾಗಲಿ ವ್ಯಾಪಾರಕ್ಕಾಗಲಿ ವಾತಾವರಣ ಅಷ್ಟೊಂದು ಅನುಕೂಲಕರವಾಗಿಲ್ಲ. ತುಂಬ ಸ್ಟ್ರಗಲ್ ಮಾಡಬೇಕು, ತುಂಬ ಸ್ಪರ್ಧೆ ಇದೆ, ಪೈಪೋಟಿ ಇದೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಇದನ್ನೆಲ್ಲ ಮೀರಿ ನೀವು ಮುಂದುವರಿಬೇಕು ಅಂದರೆ ನಿಮಗೆ ಒಂದು ಗಟ್ಟಿ ಮನಸ್ಸು ಬೇಕು, ಆತ್ಮವಿಶ್ವಾಸ ಬೇಕು. ಹಾಗೆ ಈ ದಿನ ಎಡೆಬಿಡದೆ ಗುರಿಯತ್ತ ನಿಮ್ಮ ಗಮನ ಇರಬೇಕು. ಇದು ಇದ್ದರೆ ಮಾತ್ರ ಅಲ್ಪ ಸ್ವಲ್ಪ ಒಂದು ಪ್ರಗತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಆಗೋದ್ರಿಂದ ಒಂದು ಸಾಲ ಮಾಡುವಂಥ ಒಂದು ಆಲೋಚನೆ ಕೂಡ ಬರುತ್ತೆ. ಏಕೆಂದರೆ ಹಣ ಬೇಕು, ನಿಮ್ಮ ವ್ಯವಹಾರಗಳಿಗೆ ಬೇಕು, ವ್ಯಾಪಾರಕ್ಕೆ ಬೇಕು. ಹಣದ ಕೊರತೆ ಇರೋದ್ರಿಂದ ಈ ದಿನ ಎಲ್ಲಿಂದಲಾದರೂ ಹಣವನ್ನು ಹೊಂದಾಣಿಕೆ ಮಾಡಬೇಕು ಅನ್ನುವಂಥ ಒಂದು ವಿಚಿತ್ರ ಆಲೋಚನೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಈ ಆಲೋಚನೆ ಪ್ರಾಕ್ಟಿಕಲ್ ಆಗಿರಲ್ಲ. ನಾಳೆ ಇದರಿಂದ ನೀವು ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ಅಂತಹ ಹಣದ ವ್ಯವಸ್ಥೆಯನ್ನಾಗಲಿ ಹಣದ ಬಯಕೆಯನ್ನಾಗಲಿ ಆದಷ್ಟು ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಜಾಸ್ತಿ. ಹಾಗೆ ಈ ದಿನ ನಿಮ್ಮ ಹತ್ತಿರದವರೇ, ನಿಮ್ಮ ಹಿತಶತ್ರುಗಳೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು ಕೂಡ ಇದ್ದಾರೆ. ಹಾಗಾಗಿ ಯಾವ ಕೆಲಸವೂ ಕೂಡ ಈ ದಿನ ಸ್ಮೂತಾಗಿ ಆಗಲ್ಲ. ಜೊತೆಗೆ ಈ ದಿನ ಪ್ರಯಾಣದಿಂದ ಕೂಡ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ, ಲಾಭ ಇಲ್ಲ. ವಾಹನದ ಒಂದು ವೆಚ್ಚವೇ ಜಾಸ್ತಿ ಆಗಿಬಿಡುತ್ತೆ, ಪ್ರಯಾಣದ ವೆಚ್ಚ ದುಬಾರಿ ಆಗಿಬಿಡುತ್ತೆ ಈ ದಿನದಲ್ಲಿ. ಹಾಗಾಗಿ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ.
ಇನ್ನು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ಮನಸ್ತಾಪಗಳಾಗುತ್ತೆ. ಮನಸ್ಸು ಈ ದಿನ ಏನೋ ಒಂದು ಶಿಸ್ತನ್ನು ಬಯಸುವಂಥದ್ದು. ಎಲ್ಲಿ ಅಶಿಸ್ತು ಕಾಣುತ್ತೋ ಅಲ್ಲಿ ನಿಮ್ಮ ಮಾತಿನ ವೈಖರಿಯೇ ಝಳಪಿಸುತ್ತೆ. ಇದರಿಂದ ಭಿನ್ನಾಭಿಪ್ರಾಯಗಳು ಬರುತ್ತೆ, ಸಂಬಂಧದಲ್ಲಿ ಒಡಕು ಮೂಡುತ್ತೆ. ಹಾಗಾಗಿ ಒಂದು ಶುರುವಾದರೆ ಅದರ ಹಿಂದೆ ಒಂದು ರೀತಿಯಲ್ಲಿ ಚೈನ್ ರಿಯಾಕ್ಷನ್ ರೀತಿಯಲ್ಲಿ ನಿಮ್ಮ ಒಂದು ಅವ್ಯವಸ್ಥೆ ಈ ದಿನ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ಜೀವನ ನಡೆಸುವಂಥದ್ದು ಉತ್ತಮ. ಯಾವುದೇ ಒಂದು ಮುಂಚೂಣಿಯಲ್ಲಿರುವಂಥ ನಾಯಕತ್ವದ ವಿಚಾರದಲ್ಲಿರುವಂಥ ಜವಾಬ್ದಾರಿ ಹುದ್ದೆಗಳಿದ್ದರೆ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ, ಬಹಳ ವಿಶೇಷವಾಗಿ ಲಾಭದ ಒಂದು ಅನುಕೂಲದ ಸನ್ನಿವೇಶಗಳು ನಿಮಗೆ ಇದೆ. ಕುಟುಂಬಸ್ಥರ ನೆರವು ಚೆನ್ನಾಗಿದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮ್ಮ ಪರವಾಗಿಯೇ ಕೆಲಸ ಮಾಡುವಂಥವ್ರು, ನಿಮಗಾಗಿ ಇರುವಂಥವ್ರು, ನಿಮ್ಮ ಬೆನ್ನೆಲುಬಾಗಿ ನಿಲ್ಲುವಂಥವ್ರು ಈ ದಿನ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮುಂದುವರಿಸುವಂಥ ಸನ್ನಿವೇಶಗಳೇ ಇದೆ. ಇನ್ನು ಈ ದಿನದ ವ್ಯಾಪಾರದಿಂದ ಆದಾಯದ ಮೂಲಗಳು ಈ ದಿನ ತುಂಬ ಅಭಿವೃದ್ಧಿಯಾಗುತ್ತೆ. ಒಂದಲ್ಲ 2 ಕಡೆಯಿಂದ ಆದಾಯ ಈ ದಿನ ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಕೌಟುಂಬಿಕ ವಾತಾವರಣದಲ್ಲಿ ಹಿಂದೆ ಇದ್ದಂತಹ ಒಂದು ಸಮಸ್ಯೆ ಈ ದಿನ ತಿಳಿಯಾಗುತ್ತೆ, ಬಗೆಹರಿಯುತ್ತೆ. ಹಾಗಾಗಿ ಈ ದಿನ ತುಂಬ ನಿರಾಳತೆಯಿಂದ, ನಿಶ್ಚಿತತೆಯಿಂದ ಈ ಜೀವನವನ್ನು ನಡೆಸುವಂತಹ ಸಂದರ್ಭ ಒದಗಿ ಬರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಹಠಮಾರಿತನ ಏನಿದೆ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟರೆ ನೀವು ಈ ದಿನ ಒಳ್ಳೆಯ ಸುಖವನ್ನು, ಸಂತೋಷವನ್ನು ಅನುಭವಿಸಲಿಕ್ಕೆ ಒಳ್ಳೆಯ ಸನ್ನಿವೇಶಗಳು ನಿಮಗಾಗಿ ಇರುವಂಥದ್ದು. ಆದರೆ ಈ ದಿನ ನಿಮ್ಮ ಒಂದು ಮನೆಯವರಾಗಲಿ ಕುಟುಂಬಸ್ಥರಾಗಲಿ ಆಡುವಂಥ ಮಾತು, ಅವರ ನಡತೆ ಈ ದಿನ ನಿಮಗೆ ಬೇಸರವನ್ನು ತರಿಸ್ಬೋದು. ಆದರೂ ಕೂಡ ಹೊಂದಾಣಿಕೆಯ ಮನೋಭಾವನೆ ಇಟ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಬೇಕೇ ಬೇಕು. ಇನ್ನು ಈ ದಿನದಲ್ಲಿ ಆರೋಗ್ಯ ಸಮಸ್ಯೆ ನಿಮಗೆ ಸ್ವಲ್ಪ ಬಾಧಿಸಿದ್ರೂ ಕೂಡ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಷ್ಟರ ಮಟ್ಟಿಗೆ ನಿಮಗೆ ಔಷಧೋಪಚಾರಗಳು ಗೊತ್ತಿದೆ, ಮನೆ ಮದ್ದು ಗೊತ್ತಿದೆ. ಹಾಗಾಗಿ ಅನಾರೋಗ್ಯ ಇದ್ದರೂ ಕೂಡ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸ್ತೀರಿ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪ್ರಗತಿದಾಯಕವಾಗಿರುತ್ತೆ. ಕೆಲಸ ಎಲ್ಲೂ ನಿಲ್ಲಲ್ಲ, ಮುಂದುವರಿತಾ ಇರುತ್ತೆ. ಆದರೆ ಈ ದಿನ ನಿಮ್ಮ ಹಿತಶತ್ರುಗಳ ಬುದ್ಧಿ ಮಾತನ್ನು ಮಾತ್ರ ಕೇಳಲಿಕ್ಕೆ ಹೋಗಬೇಡಿ. ಅವರು ನಿಮ್ಮನ್ನು ದಾರಿ ತಪ್ಪಿಸ್ತಾರೆ, ದಿಕ್ಕು ತಪ್ಪಿಸ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ಚಂದ್ರ ಷಷ್ಠದಲ್ಲಿದ್ದಾಗ, 6ರಲ್ಲಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಆತಂಕಗಳು ಇಲ್ಲ. ನಿಮ್ಮನ್ನು ಅಡ್ಡಿಪಡಿಸುವಂಥವರು ಕೂಡ ಇಲ್ಲ. ಹಾಗಾಗಿ ಸ್ವತಂತ್ರವಾಗಿ ಈ ದಿನ ತೀರ್ಮಾನಗಳನ್ನು ಕೈಗೊಳ್ತೀರಿ. ಸ್ವತಂತ್ರವಾದಂಥ ಬದುಕು ನಿಮ್ಮದೇ ಆಗಿರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸಂತೋಷ, ಜೊತೆಗೆ ಯಾರು ಕೆಲಸವನ್ನು ನಿಮಗೆ ವಹಿಸಿದ್ದಾರೋ ಅವ್ರಿಗೂ ಕೂಡ ಈ ದಿನ ಬಹಳ ಉಪಯುಕ್ತವಾದಂಥ ಒಂದು ದಿನ. ಹಾಗಾಗಿ ಈ ದಿನ ಇಹ ಪರ 2ರಲ್ಲೂ ಕೂಡ ನೀವು ಸಂತೋಷವನ್ನು ಕಾಣುವಂಥ ಸಂದರ್ಭಗಳಿದೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಇದ್ದಂಥ ವಿವಾದ ಈ ದಿನ ಸ್ವಲ್ಪ ಪ್ರಗತಿಯಲ್ಲಿರುತ್ತೆ, ನಿಮ್ಮ ಪರವಾಗಿರುತ್ತೆ. ಬಗೆಹರಿಯುವಂಥ ಹಂತಕ್ಕೆ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ಒಂದು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಿಮ್ಮ ಪ್ರಯತ್ನವನ್ನು ಈ ದಿನ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಆದರೆ ಸೋಮಾರಿಯಾಗಿ ಯಾರದ್ದೋ ಮೇಲೆ ಕೆಲಸದ ಜವಾಬ್ದಾರಿಯನ್ನು ಬಿಟ್ಟು ನೀವು ಮಾತ್ರ ಮೌನವಾಗಿರಬೇಡಿ. ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಬೇಕು, ಆಗಲೇ ಫಲಿತಾಂಶ ನಿಮಗಾಗಿ ಬರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರ ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ನಿಮ್ಮ ಖರ್ಚು ವೆಚ್ಚಕ್ಕಾಗಲಿ ವ್ಯಾಪಾರ ವ್ಯವಹಾರಗಳಿಗಾಗಲಿ ಆಗುವಷ್ಟು ಅಗತ್ಯಕ್ಕೆ ತಕ್ಕಷ್ಟು ಹಣಕಾಸಿನ ನೆರವು ಈ ದಿನ ನಿಮಗೆ ಸಿಕ್ಕತ್ತೆ. ಇದು ನಿಮಗೆ ಸಮಾಧಾನ. ಜೊತೆಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹಕಗಳು ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಇದರಿಂದ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಮೇಲಧಿಕಾರಿಗಳಿಗೂ ಕೂಡ ನಿಮ್ಮ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸುವಂಥ ಅವಕಾಶಗಳು ಕೂಡ ಇದೆ.
ಇನ್ನು ಈ ದಿನದಲ್ಲಿ ಉದ್ವೇಗಪೂರಿತವಾದಂತಹ ಪ್ರೀತಿ ಪ್ರೇಮದ ಜೀವನ ಏನಾದರೂ ಇದ್ದರೆ ಸ್ವಲ್ಪ ಮಾತುಕತೆ ಇರಲಿ, ಸ್ವಲ್ಪ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಹಾಗಾಗಿ ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ಹೇಳಿ ವಾದ ಮಾಡೋದಕ್ಕಿಂತ ಯಾವುದು ಅನುಕೂಲ ಆಗುತ್ತೆ ಮುಂದೆ ಜೀವನದಲ್ಲಿ ಇಂಥದ್ರ ಕಡೆ ಸ್ವಲ್ಪ ಚರ್ಚಿತ ಅಂಶಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗಾಗಿ ಮಂಡು ವಾದವನ್ನು ನಿಮ್ಮ ಮೂಗಿನ ನೇರಕ್ಕೆ ಹಠ ಮಾಡುವಂಥದ್ದನ್ನು ಈ ದಿನ ಸ್ವಲ್ಪ ಬಿಟ್ಬಿಡಿ, ಹೊಂದಾಣಿಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮದಲ್ಲಿದ್ದಾನೆ. ಇಲ್ಲಿ 5ನೇ ಮನೆ ಪೂರ್ವ ಪುಣ್ಯಸ್ಥಾನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಇರುವಂಥದ್ದು. ಮಕ್ಕಳ ವಿಚಾರದಲ್ಲಿ ಈ ದಿನ ನೀವು ಸ್ವಲ್ಪ ಚಿಂತೆ ಮಾಡಬೇಕಾದಂಥ ಅಗತ್ಯತೆ ಕೂಡ ಇದೆ. ಅವರಿಗಾಗಿ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ವ್ಯವಹಾರಗಳು ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ. ಜೊತೆಗೆ ಈ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಒಂದು ಸಮಸ್ಯೆ ಬಗೆಹರಿಸಿದ್ರೆ ಅದರ ಸ್ಥಾನದಲ್ಲಿ ಮತ್ತೊಂದು ಸಮಸ್ಯೆ ಎದ್ದು ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜೀವನವೇ ಇಷ್ಟೇ ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಬರುವಂಥದ್ದು ಕೂಡ ಇರುತ್ತೆ. ಜೊತೆಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಈ ವೈವಾಹಿಕ ಜೀವನದಲ್ಲಾಗಲಿ ನಿಮಗೆ ತೃಪ್ತಿ ಅನ್ನುವಂಥದ್ದು ಈ ದಿನ ಕಾಣಿಸಲ್ಲ. ಅಥವಾ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ನೇ ಜಾಸ್ತಿ ಇರ್ಬೋದು, ನಿರೀಕ್ಷೆಗಳು ಜಾಸ್ತಿ ಇರ್ಬೋದು. ಅದು ನಿಮ್ಮವರಿಂದ ಮೀಟ್ ಮಾಡಲಿಕ್ಕೆ ಆಗದೇ ಇದ್ದಾಗ ಇಂತಹ ಅತೃಪ್ತಿಯ ಭಾವಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಯಾವುದೋ ಒಂದು ಚಿಂತೆಯಲ್ಲಿ ಯಾವುದೋ ಒಂದು ಭಾವೋದ್ವೇಗದಲ್ಲಿ ಇರುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು ಇದೆ. ಮೋಟಿವೇಟ್ ಮಾಡ್ತಾರೆ, ಆದರೆ ನೀವು ಮುಂದುವರಿಬೇಕಲ್ಲ. ಎಲ್ಲೋ ಒಂದು ಕಡೆ ಸೋಮಾರಿತನ ಅನ್ನುವಂಥದ್ದು ಕೂಡ ನಿಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಪ್ರಯತ್ನ ಅಲ್ಲಿ ವಿಫಲ ಆಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸದಲ್ಲಿ ಸೋಲಾದರೆ, ಅಲ್ಲಿ ಏನಾದರೂ ನಷ್ಟ ಆದರೆ ಅದರ ಸಾಧಕ ಬಾಧಕಗಳನ್ನು ನೀವು ನೋಡಬೇಕು. ಹಾಗಾಗಿ ಸೋಲಾಯಿತು ಅಂತ ಹೇಳಿ ಆ ಕೆಲಸವನ್ನೇ ಬಿಟ್ಟು ಅದನ್ನು ಮರೆತು ಬೇರೊಂದು ಕಡೆ ಮುಖ ಮಾಡುವಂಥದ್ದಲ್ಲ. ಹಾಗಾಗಿ ಅಲ್ಲಿ ಯಾಕೆ ಸೋಲಾಯಿತು, ಯಾಕೆ ನಷ್ಟ ಆಯಿತು, ಇದನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಇದನ್ನು ನಿಮ್ಮನ್ನು ನೀವು ಪರಿಗಣಿಸಿ ಅಲ್ಲಿ ಇರುವಂಥ ಕಾರ್ಯಕಾರಣ ಸಂಬಂಧವನ್ನು ಕಂಡು ಹಿಡ್ಕೊಳ್ಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಬಹಳ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ನೀವು ಮಾಡಲೇಬೇಕಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಆದರೆ ನಿಮಗೆ ಮಾತ್ರ ಸುಖ ಕಡಿಮೆ ಇರುವಂಥದ್ದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಸವಾಲುಗಳು ಜಾಸ್ತಿ ಇರುತ್ತೆ, ಸ್ಪರ್ಧಿಗಳು ಜಾಸ್ತಿ ಇರ್ತಾರೆ. ಹಾಗಾಗಿ ನಿಮ್ಮ ಹಿತಶತ್ರುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಈ ದಿನ ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ, ಕೆಲವರಿಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮನ್ನು ಮಟ್ಟ ಹಾಕಬೇಕು, ನಿಮ್ಮ ಕಾಲೆಳಿಬೇಕು ಅನ್ನುವಂಥ ಒಂದು ತವಕದಲ್ಲಿ ಇರ್ತಾರೆ. ಅಂಥವ್ರಿಗೆ ಈ ದಿನ ನೀವು ಅವಕಾಶವನ್ನು ಕೊಡಬಾರ್ದು. ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಯಾರೊಂದಿಗೂ ಚರ್ಚಿಸಬಾರ್ದು. ಜೊತೆಗೆ ನಿಮ್ಮ ವೀಕ್ನೆಸ್ ಏನಿದೆ ಅದನ್ನು ಕೂಡ ಹೇಳ್ಕೊಳ್ಬಾರ್ದು. ಇದೆಲ್ಲವನ್ನೂ ಕೂಡ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಕೊಡಬೇಡಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅನಿರೀಕ್ಷಿತವಾದಂತಹ ಕೆಲವೊಂದು ವಿವಾದಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ವಿವಾದ ಬೇಗ ಬಗೆಹರಿಯಲ್ಲ. ಹಾಗಾಗಿ ನೀನಾ ಅನ್ನುವಂಥ ಅಹಂ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಬಿಡುತ್ತೆ. ಅದಕ್ಕಾಗಿ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗಿಬಿಡುತ್ತೆ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಇದರಿಂದ ನಿಮಗೆ ತಾಳ್ಮೆ ಇಲ್ಲ, ಸಮಾಧಾನ ಇಲ್ಲ. ಹಾಗಾಗಿನೇ ಆತುರವಾಗಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಏನೋ ಒಂದು ಎಡವಟ್ಟಾಗುವಂಥದ್ದು ಇರುತ್ತೆ. ಇದರಿಂದ ಹಣಕಾಸಿನ ನಷ್ಟದ ಜೊತೆಗೆ ಈ ದಿನ ನಿಮ್ಮ ಮರ್ಯಾದೆ ಕೂಡ ಕೊಂಚ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ಎಲ್ಲ ವಿಚಾರಗಳನ್ನು ಕೂಡ ಈ ದಿನ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನಿಮ್ಮ ಈ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ
ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ. ಒಳ್ಳೆಯದಾಗ್ತಾ ಇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಗೆಲುವಿನ ದಿನ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ದಿನ ನಿಮ್ಮ ಧ್ವನಿ ಪ್ರತಿನಿಧಿಸ್ತಾ ಇರುತ್ತೆ, ಪ್ರತಿಧ್ವನಿಸ್ತಾ ಇರುತ್ತೆ ಕೂಡ. ಹಾಗಾಗಿ ಈ ದಿನದ ನಿಮ್ಮ ಮಾತು, ನಿಮ್ಮ ಒಂದು ತೀರ್ಮಾನಗಳು ಬಹಳ ಪ್ರಬುದ್ಧವಾಗಿರುತ್ತೆ. 4 ಜನ ಮೆಚ್ಚುವಂಥ ರೀತಿಯಲ್ಲಿ ಈ ದಿನದ ನಿಮ್ಮ ತೀರ್ಮಾನಗಳಿರುತ್ತೆ. ಹಣಕಾಸಿನ ವ್ಯವಸ್ಥೆ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಇದು ಬಹಳ ಮುಖ್ಯ. ಎಷ್ಟೋ ಬಾರಿ ನಿಮ್ಮ ಒಂದು ಗಮನಕ್ಕೆ ಬಂದು ಕೂಡ ನಷ್ಟ ಆಗಿರುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಮುನ್ನೆಚ್ಚರಿಕೆ ಬಹಳ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಾದ ವಿವಾದಗಳಿರಲಿ, ಚರ್ಚೆಗಳಿರಲಿ, ಅಥವಾ ನಿಮಗೆ ಬರಬೇಕಾದಂತಹ ಕೆಲವೊಂದು ಅಂಶಗಳ ಬಗ್ಗೆ ನೀವು ವಾದ ಮಾಡುವಂಥದ್ದು ಅಥವಾ ನಿಮ್ಮ ಒಂದು ಸ್ಟ್ಯಾಂಡ್ ಏನಿದೆ ಅದನ್ನು ತಿಳಿಸುವಂಥದ್ದು, ಇದರಲ್ಲಿ ನಿಮಗೆ ಜಯ ಸಿಕ್ಕತ್ತೆ. ಈ ದಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ವ್ಯಕ್ತಿಗಳಿಂದ ನಿಮಗೆ ಒಳ್ಳೆಯ ಮಾಹಿತಿ ಕೂಡ ಸಿಕ್ಕತ್ತೆ. ಹಾಗಾಗಿ ನಿಮಗೆ ಬೇಕಾದಂತಹ ಸಮಸ್ಯೆ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕೆಲವು ಪ್ರಮುಖವಾದಂತಹ ವಿಚಾರಗಳನ್ನು ಈ ದಿನ ತಿಳ್ಕೊಳ್ತೀರಿ. ಇದು ನಿಮಗೆ ಪುಷ್ಟೀಕರಿಸುವಂಥದ್ದು, ನಿಮಗೆ ಒಂದು ಪುಷ್ಟಿಯನ್ನು ತರುತ್ತೆ, ಬಲವನ್ನು ತರುತ್ತೆ, ಬೆಂಬಲವನ್ನು ತರುತ್ತೆ. ಅಂಥ ವಿಚಾರಗಳನ್ನು ಈ ದಿನ ನೀವು ಗ್ರಹಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಹೊಸ ಅವಕಾಶಗಳು ತುಂಬ ಚೆನ್ನಾಗಿ ಸಿಕ್ಕತ್ತೆ. ಅದು ಉದ್ಯೋಗದ ಅವಕಾಶ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿ ನಿಮ್ಮ ವ್ಯಾಪಾರದ ವಿಸ್ತರಣೆಯ ವಿಚಾರ ಇರ್ಬೋದು. ತುಂಬ ಗೆಲುವಿನಿಂದ ಕೂಡಿರುವಂಥದ್ದು ಈ ಪ್ರಯತ್ನಗಳು. ಇನ್ನು ವೃತ್ತಿಪರ ವ್ಯವಹಾರದಲ್ಲಿ ನಿಮಗೆ ಆಗ್ತಾ ಇರುವಂಥ ನಷ್ಟ, ಅದರಿಂದ ಹೊರಬರುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಮಾಡಿರೋ ಸಾಲವನ್ನು ತೀರಿಸುವಂಥದ್ದಾಗಲಿ ಅಥವಾ ಸಾಲಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥಿತ ಮಾರ್ಗವನ್ನು ಕಂಡುಹಿಡ್ಕೊಳ್ಳುವಂಥದ್ದಾಗಲಿ ಈ ದಿನ ಆಗುತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ಅನುಕೂಲವನ್ನು ತರುತ್ತೆ, ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ, ಇದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಅಂದರೆ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಈ ದಿನ ಸ್ವಲ್ಪ ವ್ಯವಸ್ಥಿತವಾದಂತಹ ತೀರ್ಮಾನಗಳು ಇರಲ್ಲ. ದುಂದು ವೆಚ್ಚಕ್ಕೆ ಕಾರಣ ಆಗುವಂಥ ತೀರ್ಮಾನಗಳು ಇರುತ್ತೆ. ಇನ್ನು ಈ ದಿನ ಹಣದ ವಿಚಾರ ಆಗಲಿ, ಸಮಯದ ವಿಚಾರವಾಗಲಿ ತುಂಬ ನೆಗ್ಲೆಕ್ಟ್ ಮಾಡುವಂಥ ಏರಿಯಾ ಇದು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನಿಮ್ಮ ಪ್ರಗತಿ ಮಧ್ಯಮದಾಯಕವಾಗಿರುವಂಥದ್ದು. ಹಾಗಾಗಿ ಅತ್ತ 6ಕ್ಕೂ ಏಳಲ್ಲ, ಇತ್ತ 3ಕ್ಕೂ ಇಳಿಯಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇರ್ತೀರಿ. ಹಾಗಾಗಿನೇ ಈ ದಿನ ಸ್ವಲ್ಪ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಕೆಲವರ ಮೇಲೆ ತಪ್ಪನ್ನು ಹೊರಿಸುವಂಥದ್ದು, ಅವರ ತಪ್ಪು ಇಲ್ಲ ಅಂದರೂ ಕೂಡ ಮೇಲ್ನೋಟಕ್ಕೆ ನಿಮಗೆ ಭಾಸ ಆಗಿಬಿಡುತ್ತೆ. ಯಾಕೆಂದರೆ ಕೆಲವು ಪ್ರಿಜಿಡಿಸ್ ಇರುವಂಥದ್ದು ಈ ದಿನದಲ್ಲಿ. ಪೂರ್ವಾಗ್ರಹ ಪೀಡಿತರಾಗಿ ಕೆಲವೊಮ್ಮೆ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕುಟುಂಬಸ್ಥರ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಅಸಮಾಧಾನ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಮೇಲೂ ಕೂಡ ಈ ದಿನ ಅಷ್ಟೊಂದು ಒಲವಿಲ್ಲ, ಎಲ್ಲೋ ಒಂದು ಕಡೆ ಅದು ಕೂಡ ಒತ್ತಡವನ್ನು ತರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿ ಈ ದಿನದ ಜೀವನವನ್ನು ನೀವು 1-2 ಫೇಲ್ಯೂರ್ಗಳನ್ನು ನೋಡೇ ರೇಟಿಂಗ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದು ತಪ್ಪು. ಹಾಗಾಗಿ ನಿಮ್ಮ ಜೀವನದಲ್ಲಿ ಆಗಿರುವಂಥ ಗರಿಷ್ಠ ಉಪಯೋಗಗಳು ಏನೇನಿದೆ, ಎಲ್ಲೆಲ್ಲಿ ಅನುಕೂಲತೆಗಳಾಗಿದೆ, ಎಲ್ಲೆಲ್ಲಿ ಲಾಭ ಆಗಿದೆ, ಎಲ್ಲಿ ಸಂತೋಷ ಆಗಿದೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ದಿನದಲ್ಲಿ ಆಗುವಂಥ ಹಿನ್ನಡೆ ತೀರಾ ಗೌಣವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಲೆಕ್ಕಾಚಾರ ಕೂಡ ತಲೆ ಕೆಳಕಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಭಾರಿ ದಂಡವನ್ನು ತೆರಬೇಕಾಗತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ಸ್ವಲ್ಪ ದಯೆ ಇರಲಿ, ಸ್ವಲ್ಪ ಅನುಕಂಪ ಇರಲಿ. ಅವರಿಗಾಗಿ ನೀವು, ನಿಮಗಾಗಿ ಅವರು ಅನ್ನೋಂಥದ್ದನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದನ್ನು ಮಾಡಿ, ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಕೆಲವು ವಿಚಾರಗಳಲ್ಲಿ ನಿಮಗೆ ಜ್ಞಾನೋದಯ ಉಂಟಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಕತ್ತಲು ಕವಿದಂತಹ ಜೀವನಕ್ಕೆ ಬೆಳಕು ಹರಿಯುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಇಲ್ಲಿಯವರೆಗೂ ಕೂಡ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಆದರೆ ಇಂದು ಅಂಥ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ಮನಸ್ಸಿಗೆ ತುಂಬ ಸಮಾಧಾನ, ನೀವೇ ಪ್ರಪಂಚವನ್ನೇ ಗೆದ್ದಷ್ಟು ಒಂದು ಸಂತೋಷ ನಿಮಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಕೆಲವು ಸನ್ನಿವೇಶಗಳು ತುಂಬ ಚಿಕ್ಕದೇ ಇರಲಿ, ತುಂಬ ದೊಡ್ಡದೇ ಇರಲಿ, ಅದನ್ನು ಅನುಭವಿಸುವಂಥ ಒಂದು ಒಳ್ಳೆಯ ಕಲೆಗಾರಿಕೆ ನಿಮ್ಮಲ್ಲಿದೆ. ಹಾಗಾಗಿ ನಿಮ್ಮನ್ನು ತೃಪ್ತಿಪಡಿಸಲಿಕ್ಕೆ ಬಹಳ ದೊಡ್ಡ ಅಂಶಗಳೇ ಬೇಕು ಅಂತ ಏನಿಲ್ಲ. ಸಣ್ಣ ಪುಟ್ಟದ್ರಲ್ಲೂ ಕೂಡ ನೀವು ತೃಪ್ತಿಯನ್ನು ಹೊಂದುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನದ ನಿಮ್ಮ ನಿರ್ಧಾರಗಳು, ನಿಮ್ಮ ಆಲೋಚನೆಗಳು ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಅದಕ್ಕಾಗಿಯೇ ವ್ಯವಹಾರಗಳಲ್ಲಿ ಯಾವ ರೀತಿಯಲ್ಲಿ ಮುಂದುವರೆದ್ರೆ ಅನುಕೂಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಲೆಕ್ಕಾಚಾರ ಕೂಡ ನಿಮ್ಮನ್ನು ಮುನ್ನಡೆಸುತ್ತೆ. ಇನ್ನು ಮನೆಯಲ್ಲಿರುವಂಥ ಹಿರಿಯರು ಕೂಡ ನಿಮ್ಮ ಶ್ರೇಯಸ್ಸನ್ನು ಕೋರುವಂಥವ್ರು, ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅವರ ಸಹಕಾರ ಇದ್ದೇ ಇರುತ್ತೆ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಅತಿಥಿಗಳ ಆಗಮನ ಆಗುವಂಥದ್ದು ಕೂಡ ಇದೆ. ಇದು ಸಮಾಧಾನ ತರುವಂಥದ್ದೇ. ಜೊತೆಗೆ ಈ ದಿನ ನಿಮ್ಮ ವ್ಯವಹಾರಕ್ಕೆ ಬೇಕಾದಂಥ ಕೆಲವೊಂದು ಮಾಹಿತಿಗಳು ಸಿಕ್ಕತ್ತೆ. ಕೆಲವೊಂದು ಮಾರ್ಗಗಳು ನಿಮಗೆ ಗೊತ್ತೇ ಇರಲ್ಲ, ಅಂಥದ್ರ ಪರಿಚಯ ಈ ದಿನ ಆಗುವಂಥದ್ದು. ಹಾಗಾಗಿ ಈ ದಿನ ಪೂರ್ಣತೆಯ ಕಡೆಗೆ ನಿಮ್ಮ ಮನಸ್ಸು ಹರಿತಾ ಇರುತ್ತೆ. ಇದು ಪ್ರಗತಿಯ ಸಂಕೇತ. ಆದರೆ ಈ ದಿನ ಮನೆಗಾಗಿ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡಗಳು ಇರುತ್ತೆ. ಅದರಲ್ಲೂ ಈ ದಿನದ ವ್ಯವಹಾರಗಳಲ್ಲಿ ಪ್ರಗತಿ ಸ್ವಲ್ಪ ಮಧ್ಯಮವಾಗಿ ಇರುವಂಥದ್ದು. ನಿಮ್ಮ ನಿರೀಕ್ಷೆಗೆ, ನಿಮ್ಮ ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಯಾರೂ ಕೂಡ ಈ ದಿನ ಮ್ಯಾಚ್ ಆಗಲ್ಲ. ಇದರಿಂದ ನಿರಾಸೆ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಹೊಸ ಹೊಸ ಸವಾಲುಗಳು ಎದುರಾಗುವಂಥದ್ದು. ನಿಮಗೆ ಗೊತ್ತೇ ಇಲ್ಲ, ನಿಮಗೆ ಪರಿಚಯವೇ ಇಲ್ಲ, ಅಂಥವರಿಂದ ಕೂಡ ಈ ದಿನ ನೀವು ಕೆಲವೊಂದು ಸ್ಪರ್ಧೆಗಳನ್ನು ಎದುರಿಸಬೇಕಾಗತ್ತೆ. ಕೆಲವೊಂದು ರೀತಿಯಲ್ಲಿ ಈ ದಿನ ನಿಮಗೆ ಅಸಾಧಾರಣವಾದಂಥ ಸನ್ನಿವೇಶ ಎದುರಾದಾಗ ನೀವು ತುಂಬ ಬುದ್ಧಿವಂತಿಕೆಯಿಂದ ಅದರಿಂದ ಪಾರಾಗಬೇಕಾಗತ್ತೆ. ಹಾಗಾಗಿನೇ ಈ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಇನ್ನು ಈ ದಿನ ಕೆಲವೊಂದು ನಿರ್ಧಾರಗಳಲ್ಲಿ ಕೂಡ ಸೋಲುವಂಥ ಸಾಧ್ಯತೆ ಇದೆ. ಹಿಂದೆ ಮುಂದೆ ನೋಡದೆ, ಸಾಧಕ ಬಾಧಕಗಳನ್ನು ಅರಿಯದೆ ಹಠಾತ್ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಇದು ಕೂಡ ನಿಮ್ಮ ನಷ್ಟಕ್ಕೆ ಕಾರಣ ಆಗುತ್ತೆ. ಇನ್ನು ಕೆಲವೊಂದು ವಸ್ತುಗಳನ್ನು ನೀವು ಖರೀದಿ ಮಾಡುವಂಥ ಸಂದರ್ಭದಲ್ಲಾಗಲಿ ಅಥವಾ ಅದನ್ನು ಬಳಸುವಂಥ ಸಂದರ್ಭದಲ್ಲಾಗಲಿ ಅದರ ಅನುಕೂಲತೆಗಳು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ರ ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಗುರು ಹಿರಿಯರ ಆಗಮನ ಇರ್ಬೋದು, ಅವರ ದರ್ಶನ ಇರ್ಬೋದು, ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಬಹಳ ವಿಶೇಷವಾಗಿ ಈ ದಿನ ಹಣಕಾಸಿನ ವ್ಯವಹಾರಗಳು, ಲೇವಾದೇವಿ ವ್ಯವಹಾರಗಳು, ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರಗಳು ಈ ದಿನ ಸ್ವಲ್ಪ ಪ್ರಗತಿದಾಯಕವಾಗಿರುತ್ತೆ. ಏಕೆಂದರೆ ಅಲ್ಲಿ ನಿಮ್ಮ ಪಾರ್ಟ್ನರಿಂದ ಈ ದಿನ ನೀವು ಮುನ್ನಡೆಸಲ್ಪಡ್ತೀರಿ. ಹಾಗಾಗಿ ನೀವೊಬ್ಬರೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಿಂತ ಟೀಮ್ ವರ್ಕ್ ಮಾಡ್ತಾ ಇರಿ, ಪಾರ್ಟ್ನರ್ ಜೊತೆಯಲ್ಲಿ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆ ಚಂದ್ರ ಸ್ಥಿತನಾಗಿದ್ದರೆ ನಿಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನುಕೂಲ ಇದೆ, ಲಾಭ ಇದೆ.
ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರಗಳಲ್ಲೂ ಕೂಡ ಹೆಚ್ಚಿನ ಮುತುವರ್ಜಿ ಇದೆ, ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಹಾಗೆ ಯಾರಿಂದ ಯಾವ ರೀತಿಯ ಸಹಕಾರಗಳನ್ನು ಪಡ್ಕೊಂಡು ಮುಂದುವರಿಬೇಕು ಅನ್ನುವಂಥ ಒಂದು ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ನಿಮ್ಮ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ದೂರಾಲೋಚನೆಯಿಂದ, ದೂರದೃಷ್ಟಿಯಿಂದ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅದರಲ್ಲೂ ನಿಮಗೆ ಈ ಹಿಂದೆ ಬಿದ್ದಂತಹ ಏಟಿರ್ಬೋದು, ಹಾಗೆ ಆಗಿರುವಂತಹ ನಷ್ಟಗಳಿರ್ಬೋದು, ಅದರಿಂದ ಒಂದು ಒಳ್ಳೆಯ ಪಾಠವನ್ನು ಕಲಿತು ಈ ದಿನ ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಹಿಂದೆ ಮತ್ತೆ ಈಗ ಮುಂದೆ ಇದನ್ನು ತುಂಬ ಚೆನ್ನಾಗಿ ಲಿಂಕ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಆದ್ರಿಂದಲೇ ಈ ದಿನ ನಿಮ್ಮನ್ನು ಎಲ್ಲರೂ ಕೂಡ ಇಷ್ಟಪಡುವಂಥ ಒಂದು ಸಂದರ್ಭದಲ್ಲಿ ಇರ್ತೀರಿ. ಇನ್ನು ಈ ದಿನ ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಮಗೆ ಪರಿಚಯಗಳು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಅವರಿಂದ ಮುಂದೆ ನಿಮಗೆ ಬೇಕಾದಂತಹ ಕೆಲವೊಂದು ಅನುಕೂಲತೆಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಹಾಗೆ ಈ ದಿನ ನೀವು ಕೈಗೊಂಡಂತಹ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರೋದ್ರಿಂದ ನಿಮ್ಮ ಕುಟುಂಬಸ್ಥರ ಪಾಲು ಕೂಡ ಹಿರಿದಾಗಿರುತ್ತೆ. ಅವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಈ ದಿನ ನೀವು ಮರೆಯಲಾರದಷ್ಟು ಇರುತ್ತೆ. ಅವರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಹೇಳುವಂಥ ಒಂದು ಸಂದರ್ಭ ಬರ್ತಾ ಇದೆ. ಇನ್ನು ಈ ದಿನ ಹೊಸ ಮನೆ ನಿರ್ಮಾಣ ಇರ್ಬೋದು, ಹೊಸ ವಾಹನ ಖರೀದಿ ಇರ್ಬೋದು, ಒಡವೆ ವಸ್ತ್ರಗಳನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಇದರಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದಿದೆ. ನಿಮ್ಮ ಪ್ರಯತ್ನಕ್ಕೆ ತುಂಬ ಅನುಕೂಲತೆಗಳೇ ಬರುತ್ತೆ. ನಿಮಗೆ ಪ್ರತಿಸ್ಪರ್ಧಿಗಳು ಈ ದಿನ ಇರಲ್ಲ, ಇದ್ರೂ ಕೂಡ ಗೌಣವಾಗಿರ್ತಾರೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ದಶಮ ಸ್ಥಾನ, ಕರ್ಮಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಅರ್ಧಂಬರ್ಧ ಆಗಿ ಬಿಟ್ಟಿರುವಂತಹ ಕೆಲಸಗಳನ್ನು ಕೂಡ ಈ ದಿನ ಬಹಳ ಮುತುವರ್ಜಿಯಿಂದ ಮುಂದುವರಿಸ್ತೀರಿ. ಹಾಗೆ ಮನೆಯಲ್ಲಿ ಒಂದು ಶಿಸ್ತು, ಮನೆಯ ಒಂದು ಜವಾಬ್ದಾರಿ, ಬಹಳ ವಿಶೇಷವಾದಂತಹ ಒಂದು ಕೆಲಸ ನಿಮಗೆ ಈ ದಿನ. ಇನ್ನು ಈ ದಿನ ಭೂಮಿಗೆ ಆಗಲಿ ಅಥವಾ ವಾಹನಕ್ಕಾಗಲಿ ನೀವು ಹಾಕುವಂಥ ಬಂಡವಾಳ ಅಥವಾ ಅದನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ, ಇದು ನಿಮಗೆ ಒಳ್ಳೆಯ ಅವಕಾಶಗಳನ್ನು ತರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಶ್ರಮ ಅಷ್ಟೊಂದಿರಲ್ಲ, ಕೆಲಸಗಳು ತಾನಾಗಿ ಮುಂದುವರಿಯುವಂಥ ಅವಕಾಶಗಳು ಕೂಡ ತುಂಬ ಇದೆ. ಹಾಗೆ ಈ ದಿನ ನಿಮ್ಮ ಬಂಧುಗಳ ಜೊತೆ, ಮಿತ್ರರ ಜೊತೆಯಲ್ಲಿ ಕೆಲವೊಂದು ವ್ಯವಹಾರಗಳನ್ನು ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಕೆಲವು ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ತಾಳ್ಮೆಯನ್ನು ಕೂಡ ನೀವು ಕೆಡಿಸ್ಕೊಳ್ಬಾರ್ದು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೋ ಎಂದಿರಲಿ ಅಂತ ಹೇಳಿ ಮುಂದುವರಿತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಬಹಳ ದಾಷ್ಟಿಕದಿಂದ ಕೈ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಧೈರ್ಯದಿಂದ ಮುಂದೆ ಹೋಗ್ತೀರಿ, ಆದರೆ ಅದರ ಸಾಧಕ ಬಾಧಕಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ಒಡಕುಗಳನ್ನಾಗಲಿ ಕೆಲವೊಂದು ಸಮಸ್ಯೆಗಳನ್ನಾಗಲಿ ಪರಿಹಾರ ಮಾಡಲಿಕ್ಕೆ ನೀವೇ ಮುಂದಾಳತ್ವವನ್ನು ವಹಿಸುವಂಥ ಒಂದು ಅವಕಾಶ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮ್ಮ ಒಂದು ಪ್ರತಿಭೆಗೆ ಹೊರೆ ಹಚ್ಚಿದಂತೆ ಕಾಣಿಸ್ತಾ ಇದೆ. ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ, 9ನೇ ಮನೆ ಭಾಗ್ಯಸ್ಥಾನ ಇದು. ಆದರೂ ಕೂಡ ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಯಾಕೋ ಅಷ್ಟೊಂದು ಪ್ರಗತಿ ಇರಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಬೇಸರ, ಸೋಮಾರಿತನ ಇರುವಂಥದ್ದು. ಹಾಗಾಗಿನೇ ಈ ವಿಸ್ತರಣೆಯ ಪ್ರಯತ್ನವನ್ನು ಈ ದಿನ ನೀವು ಮರೆತಂತೆ ಕಾಣಿಸುತ್ತೆ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಕೂಡ ಇದೆ, ಅದರಿಂದ ನಿಮಗೆ ಲಾಭ ಇದೆ. ಆದರೆ ಸ್ವಲ್ಪ ಪೂರ್ವ ಸಿದ್ಧತೆಯ ಜೊತೆಯಲ್ಲಿ ಪ್ರಯಾಣ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನವಾದಂತಹ ಒಂದು ಬೆಳವಣಿಗೆ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ನಷ್ಟದ ಅನುಭವ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಜೇಬನ್ನು ಅದು ಚಿವುಟುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಆದಷ್ಟು ಇಂಥ ಒಂದು ಪ್ರಯತ್ನವನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಅಧಿಕಾರಿಗಳ ಜೊತೆ ಆಗಲಿ ಹಿರಿಯರ ಜೊತೆ ಆಗಲಿ
ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಅದು ಚರ್ಚೆಗೆ ತಿರುಗಬಾರ್ದು. ಆ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಇನ್ನು ಹಣ ಹೂಡಿಕೆ ಮಾಡುವಂಥವರು ಸ್ವಲ್ಪ ಜಾಗ್ರತೆ, ತಜ್ಞರ ಒಂದು ಸಲಹೆಯಂತೆ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ಸರಿಯಾದ ಸ್ಥಳ ಮತ್ತು ಸಮಯ ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಒಟ್ಟಾರೆ ನಿಮ್ಮ ಮಾತನ್ನು ಕೂಡ ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು ಏನೇ ಇದ್ದರೂ ಕೂಡ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ವಾತಾವರಣ ಚೆನ್ನಾಗಿಲ್ಲ. ಹಾಗಾಗಿ ಅಲ್ಲೂ ಕೂಡ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಅಂಶ ಪ್ರಧಾನವಾಗಿ ಕಾಣಿಸ್ತಾ ಇದೆ. ಒಟ್ಟಾರೆ ಈ ದಿನ ಯಾರಿಗೂ ಕೂಡ ನೀವು ತೊಂದರೆ ಕೊಡಲ್ಲ, ಆದರೆ ನಿಮಗೆ ತೊಂದರೆ ಕೊಡುವಂಥವ್ರನ್ನು ಮಾತ್ರ ಬಿಡಲ್ಲ. ಅಲ್ಲಿ ಒಂದು ಸಿಟ್ಟು, ಆವೇಶ ಅನ್ನುವಂಥದ್ದು ವಿಪರೀತವಾಗಿರುತ್ತೆ. ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಹಸ್ವಾಮಿಯನ್ನು ಆರಾಧನೆ ಮಾಡಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.